MRPL ರಾಜರಾಜೇಶ್ವರಿ ಫ್ಯೂಯಲ್ ಸ್ಟೇಷನ್ಗೆ ಜನಪ್ರಿಯ ಶಾಸಕರಾದ ಎಸ್ ಸೋಮಶೇಖರ್ ಗೌಡರು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಚಂದ್ರಶೇಖರ್ ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದಿರೋದಕ್ಕೆ ನಾವೆಲ್ಲರೂ ಖುಷಿ ಪಡ್ತೀವಿ. ಯಾವುದೇ ರೀತಿ ಪಬ್ಲಿಕ್ ತೊಂದರೆ ಇಲ್ಲದಲ್ಲೇ ಒಳ್ಳೆ ಸರ್ವಿಸ್ ಕೊಡ್ತೀವಿ. MRPL ರಾಜರಾಜೇಶ್ವರಿ ಫ್ಯೂಯಲ್ ಸ್ಟೇಷನ್ಗೆ ಈಗ ತಾನೇ ಆಗಮಿಸಿ ಜನಪ್ರಿಯ ಶಾಸಕರಾದ ಎಸ್ ಸೋಮಶೇಖರ್ ಗೌಡರು ಉದ್ಘಾಟನೆ ಮಾಡಿ ಪೆಟ್ರೋಲ್ ಬಂಕು ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ನಡೀಲಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದೇ ರೀತಿ ನಾವು ಒಂದು ಏನು ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ, ಅವ್ರು ಒಳ್ಳೆಯದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ ಅಂತೇಳಿ ಶುಭ ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ರಾಜರಾಜೇಶ್ವರಿ ಫ್ಯೂಯಲ್ ಸ್ಟೇಷನ್ನ ಉದ್ಘಾಟನೆ ಆಗಿರತಕ್ಕಂಥದ್ದು ನಮ್ಮೆಲ್ರಿಗೂ ಸಂತೋಷಕರವಾದ ವಿಷಯ. ಏಕೆಂದರೆ ಇದು ಜನಗಳಿಗೆ ಸಾಮಾನ್ಯವಾಗಿ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ವಸ್ತು. ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದಂಥ ಪೆಟ್ರೋಲು ಡೀಸಲು ಇವತ್ತಿನ ಸಮಾಜಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ಒಂದು ದಿವಸ ನಾವು ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದ್ರೂ ನಮ್ಮ ವ್ಯವಹಾರಗಳು ವಹಿವಾಟುಗಳು ಎಲ್ಲ ಸ್ಥಗಿತಗೊಳ್ತವೆ. ಈ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಫ್ಯೂಲ್ ಸ್ಟೇಷನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡಿದಿರೋದಕ್ಕೆ ನಾವೆಲ್ಲರೂ ಖುಷಿ ಪಡ್ತೀವಿ. ಬಟ್ ಎಲ್ಲರೂ ನಮ್ಮ ನಾಯಕರುಗಳನ್ನ, ಈ ಗ್ರಾಮಸ್ಥರದು, ನಮ್ಮ ಪಂಚಾಯತಿ ನಮ್ಮ ಪಕ್ಕದ ಪಂಚಾಯತಿ ಎಲ್ಲ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ವಿಜೃಂಭಣೆಯಿಂದ ಈ ವ್ಯವಸ್ಥಿತವಾಗಿ ಕಾರ್ಯನ ನೆರವೇರಿಸವ್ರೆ. ಅವರಿಗೆ ನಾವೆಲ್ಲರೂ ನಮ್ಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ಈ ಸಂಸ್ಥೆ ತುಂಬ ಉನ್ನತ ಮಟ್ಟಕ್ಕೆ ನಡೀಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತೀವಿ. ಥ್ಯಾಂಕ್ ಯು ಎಲ್ಲ ಕುಂಬಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಯಾಕೆಂದರೆ ನಾವು ಎಲ್ಲಿಂದಲೋ ಇಲ್ಲಿ ಬಂದು ನಾವು ಮಾಡಬೇಕಾದ್ರೆ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರು ಮತ್ತು ಎಲ್ಲ ಪಂಚಾಯತಿ ಯಾವುದೇ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ, ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಸಹ ಇಲ್ಲಿ ಯಾವುದೇ ರೀತಿ ಪಬ್ಲಿಕ್ ತೊಂದರೆ ಇಲ್ಲದಲ್ಲೇ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಮತ್ತು ನಮ್ಮ ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಫಸ್ಟು ರಿಫೈನರಿ ವರ್ಕ್ ಮಾಡ್ತೀವಿ. ಎಲ್ಲ ಆಯಿಲ್ ಕಂಪ್ನಿಗಳಿಗೂ ಮಂಗಳೂರು ರಿಫೈನರಿನೇ ಸರ್ವಿಸ್ ಮಾಡೋದು. ಅದು ಇವಾಗ ಔಟ್ಲೆಟ್ ಆಗಿ 5 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆಯ ಉತ್ತಮ ಗುಣಮಟ್ಟ, ಯಾವುದೇ ರೀತಿ ತೊಂದರೆ ಇಲ್ಲದೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸೋಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಕೇಳ್ಕೊಡ್ತೀವಿ. ಥ್ಯಾಂಕ್ ಯು.